ಸಚಿವಾಲಯದ ಕಾರ್ಯದರ್ಶಿ ಮತ್ತು ಭಾರತದ ಪಾಕಿಸ್ತಾನದ ಮೇಲೆ ನಿನ್ನೆ ಭಾರತ ಬಳಕೆ ಮಾಡಿದ್ದು ಇದೇ ಡ್ರೋನ್ ಹಾರಫ್. ಇದು ಇಸ್ರೇಲ್ ನಿರ್ಮಿತ ಡ್ರೋನ್ನ ಹೆಸರು. ಇಸ್ರೇಲ್ ನಿರ್ಮಿತ ಡ್ರೋನ್ನ ಹೆಸರಿದು ಹಾರಫ್ ಅಂತೇಳಿ. ಇದು ಸುಸೈಡ್ ಡ್ರೋನ್. ಸುಸೈಡ್ ಡ್ರೋನ್ ಅಂತ ಹೇಳಿದ್ರೆ ಈ ಡ್ರೋನ್ ಮತ್ತೆ ವಾಪಸ್ ಬರಲ್ಲ. ಈ ಡ್ರೋನಿಗೆ 5 kgಯಿಂದ 10 kgಯಷ್ಟು ತೂಕದ ಸ್ಫೋಟಕಗಳನ್ನು ಇಟ್ಟು, ಈ ಡ್ರೋನ್ನ ಒಳಗಡೆ ಇಟ್ಟು, ಆ ಡ್ರೋನ್ಗಳನ್ನು ಪಾಕಿಸ್ತಾನದ ಮೇಲೆ ನಿನ್ನೆ ನಾವು ಹಾರಿಸಿದ್ವಿ. ಬೆಳಗ್ಗೆ ಲಾಹೋರ್ನ ಏರ್ಪೋರ್ಟ್ನ ಮೇಲೆ ಏನು ದಾಳಿ ಆಯಿತು, ಏರ್ ಡಿಫೆನ್ಸ್ ಸಿಸ್ಟಮ್ನ ಮೇಲೆ ಏನು ದಾಳಿ ಆಯಿತು, ಅದು ಇದೇ ಡ್ರೋನನ್ನು ಬಳಸಿ ಮಾಡಲಾದಂತಹ ದಾಳಿ. ಇದೇ ಡ್ರೋನನ್ನು ಬಳಸಿ ಮಾಡಲಾದಂತಹ ದಾಳಿ. ಈ ಡ್ರೋನ್ಗಳನ್ನು ನಾವು ಸುಸೈಡ್ ಡ್ರೋನ್ಗಳಂತ ಕರೆಯುವಂಥದ್ದು. ಅಂದರೆ ಇವು ದಾಳಿ ಆಗ್ತಾ ಇದ್ದಾಗೆ ಅವು ತಮ್ಮ ಪಾಡಿಗೆ ಸ್ಫೋಟಗೊಳ್ತವೆ. ಕಾರಣ ಏನು ಅಂತ ಹೇಳಿದ್ರೆ ಅವುಗಳಲ್ಲಿ ಸ್ಫೋಟಕಗಳನ್ನು ಇಟ್ಟು ಕಳುಹಿಸಲಾಗುತ್ತೆ. 5 kgಯಿಂದ 10 kgಯಷ್ಟು ತೂಕದ ಸ್ಫೋಟಕಗಳು, ಅದು ಬಾಂಬ್ ಇರ್ಬೋದು, ಇತರೆ ಸ್ಫೋಟಕಗಳಿರ್ಬೋದು, ಆ ಸ್ಫೋಟಕಗಳನ್ನು ಇಟ್ಟು ಕಳುಹಿಸಲಾಗುತ್ತೆ. ಹೀಗಾಗಿ ಈ ಡ್ರೋನ್ಗಳನ್ನು ಸುಸೈಡ್ ಡ್ರೋನ್ಗಳಂತಲೇ ಕರೆಯುವಂಥದ್ದು. ಸರ್ಜಿಕಲ್ ದಾಳಿಯ ಸಂದರ್ಭದಲ್ಲೂ ಕೂಡ, ಮೊನ್ನೆ ನಾವೇನು ಸರ್ಜಿಕಲ್ ದಾಳಿಯನ್ನು ಮಾಡಿದ್ವಿ, ಆ ಸರ್ಜಿಕಲ್ ದಾಳಿಯ ಸಂದರ್ಭದಲ್ಲೂ ಕೂಡ ನಾವು ಇಂಥದ್ದೇ ಸುಸೈಡ್ ಡ್ರೋನನ್ನು ಬಳಸಿ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಉಗ್ರ ತಾಣಗಳು ಏನಿದ್ದಾವೆ ಅವುಗಳ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಸೊ ನಮಗೆ ಇಸ್ರೇಲ್ನಿಂದ ಖರೀದಿ ಮಾಡಲಾಗಿರುವಂಥ ಈ ಹಾರಫ್ ಹೆಸರಿನ ಡ್ರೋನ್ ಏನಿದೆ ಅದು ಅತ್ಯಂತ ಮಹತ್ವದ ಅಸ್ತ್ರವಾಗಿ ಈಗ ಬಳಕೆ ಆಗ್ತಾ ಇದೆ. ಡ್ರೋನ್ ದಾಳಿ ಅಂದರೆ ಇಲ್ಲಿ ನಿನ್ನೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಏನು ಹೇಳಿದ್ರು, ಕೊಲ್ಯಾಟ್ರಲ್ ಡ್ಯಾಮೇಜ್ ಅಂದರೆ ದಾಳಿ ಆದಂತಹ ಸಂದರ್ಭದಲ್ಲಿ ನಮಗೆ ಎಷ್ಟು ಹಾನಿಯಾಗಿದೆ, ದಾಳಿ ಸರ್ಜಿಕಲ್ ದಾಳಿ ಸಂದರ್ಭ ಇರ್ಬೋದು, ಅಥವಾ ನಿನ್ನೆಯ ಬೆಳಗ್ಗೆ ನಾವು ಲಾಹೋರ್ನ ಮೇಲೆ ಏನು ದಾಳಿಯನ್ನು ಮಾಡಿದ್ವಿ, ಜೊತೆಗೆ